ದಂಡಪ್ಪ ಮಾನ್ವಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಅವ್ಯವಸ್ಥೆ, ರೋಗಿಗಳ ಪರದಾಟ. ನಮ್ಮ ಗದಗ ಜಿಲ್ಲೆಯಲ್ಲಿ ಹಳೆ ಎಲ್ಗೆ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ತುಂಬ ಕೊರತೆ ಇದೆ. ಯಾಕಂತಂದ್ರೆ ಇವತ್ತೇನು ಮಕ್ಕಳಾಗಲಿ, ಈಗ ಏನು ಡಿಲಿವರಿ ಮಕ್ಕಳಾಗಿರ್ತಾವಲ್ಲ, ಆಕ್ಸಿಜನ್ ಏನು ಇದು ಇರ್ತದಲ್ಲ ಗ್ಯಾಸ್, ಆ ಗ್ಯಾಸ್ ಮೇಲೆ ಇರ್ತಕ್ಕಂಥ ಒಂದು ಇದು ಏನು ರೀ ಅದು ತಾಮ್ರದ್ದು ಅದನ್ನು ಸತಿ ಕಳು ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಆಮೇಲೆ ಅಲ್ಲಿ ಡಾಕ್ಟರ್ ಸತಿಗೆ ಯಾರೂ ಇಲ್ಲ. ಅಷ್ಟು ಪೇಷಂಟ್ ಇದ್ದರೂ ಕೂಡ ಒಬ್ಬ ಡಾಕ್ಟರ್ ಸತಿಗಿಲ್ಲ. ಇದರ ನಿರ್ಲಕ್ಷ್ಯತೆ ಯಾಕಂತಂದ್ರೆ ಈಗಿನ ಏನು ಆಜು ಬಾಜು ಹಾಸ್ಪಿಟಲ್ ಅದಾವಲ್ಲ, ಅದೊಂದು ಬಿಸ್ನೆಸ್ ಆಗಿಬಿಟ್ಟೈತೆ ಅವ್ರಿಗೆ, ಆಜು ಬಾಜು ಹಾಸ್ಪಿಟಲ್ಗೆ. ಯಾಕಂದ್ರೆ ಅದನ್ನು ನಡಿಬಾರ್ದು. ಅದನ್ನು ನಡೆದ್ರೆ ಅಂದ್ರೆ ನಮ್ಮ ಎಲ್ಲ ಹಾಸ್ಪಿಟಲ್ ಎಲ್ಲ ಮುಚ್ತಾವು. ಆ ಉದ್ದೇಶಕ್ಕಾಗಿ ಅಲ್ಲಿನ ಡೈರೆಕ್ಟರು ಮತ್ತು ಅಲ್ಲಿನ ಸಂಬಂಧಪಟ್ಟಂಥ ಡಾಕ್ಟರ್ಗಳು ಇವರೆಲ್ಲರೂ ಸೇರಿ ಇವ್ರ ಜೊತೆ ಹೊಂದಾಣಿಕೆ ಅದಾರ ಅಂತೇಳಿ ನಮಗೆಲ್ಲ ಕಂಡು ಬರ್ತಾ. ಯಾರು ಈಗಿನ ಡಾಕ್ಟರ್ ಏನು ಆಜುಬಾಜು ಹಾಸ್ಪಿಟಲ್ ಅದಾವಲ್ಲ, ಅವ್ರಿಗೆಲ್ಲ ಡಾಕ್ಟ್ರಿಗೆ ಹೊಂದಾಣಿಕೆ ಐತಿ. ಹಂಗಾಗಿ ಅಲ್ಲಿ ಫುಲ್ ಕೇರ್ಲೆಸ್ ಮಾಡ್ತಾಯಿದ್ದಾರೆ. ಅಲ್ಲಿ ಇರ್ತಕ್ಕಂಥ ವಸ್ತುಗಳು ಕಳ್ಳತನ ಆದರೂ ಕೂಡ ಇವತ್ತಿಗೂ ಒಂದು ಡೈರೆಕ್ಟ್ರಿಗಾಗಲಿ ಅಲ್ಲಿ ಇದ್ದಂಥ ಡಾಕ್ಟ್ರಿಗಾಗಲಿ ಯಾರ ಗಮನಕ್ಕೂ ಇಲ್ಲ. ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿ, ತಮ್ಮ ಗಮನಕ್ಕೆ ಹೇಳೋದೇನೆಂದರೆ, ತಾವೊಬ್ಬರು ಗದಗ ಜಿಲ್ಲೆಯಲ್ಲಿ ಕಾನೂನು ಸಚಿವರಾಗಿದ್ದೀರಿ, ಇದ್ರ ಬಗ್ಗೆ ಗಮನ ಹರಿಸ್ರಿ. ಯಾಕಂತಂದ್ರೆ ಇವತ್ತಿನ ದಿವ್ಸ ಮೇಲೆ ನಮ್ಗೆ ಎಷ್ಟು ಬಡವ್ರಿಗೆ ಅನುಕೂಲ ಇತ್ತಂತಂದ್ರೆ ಅಲ್ಲಿ ಆ ಹಳೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಎಲ್ಲರೂ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದ್ರೆ ಒಂದು ಪೇಷಂಟ್ ನೋಡ್ತಾ ಇಲ್ಲ ಇವತ್ತಿಗೂ ಕೂಡ. ಎಷ್ಟು ದುರಂತ ಅಂತಂದ್ರೆ ಇವತ್ತಿನ ದಿವಸ ಎಷ್ಟು ಕಷ್ಟ ಆಗೈತೆ ಅಂತಂದ್ರೆ ಎಲ್ಲ ಜನರಿಗೆ ಅಲ್ಲಿ ಇವತ್ತು ಜಿಲ್ಲಾ ಆಸ್ಪತ್ರೆಗೆ ಅಲ್ಲಿ ಮಟ್ಟ ಹೋಗ್ಬೇಕು. ಒಂದು ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲ. ಆಮೇಲೆ ಆಟೋ ಕೊಡ್ಬೇಕಂದ್ರೆ ಆಟೋ ದೊಡ್ಡ ಬಾಡಿಗೆ 20 ರೂಪಾಯಿ ಇದ್ದಿದ್ದು 50 ರೂಪಾಯಿ ತೊಗೊತಾ ಇದ್ದಾರೆ. ಇವು ಬಡವರಿಗೆ ಅಲ್ಲಿ ಮಟ್ಟ ಕೊಟ್ಟು ಹೋಗೋಕ್ಕಾಗತ್ತೆ. ಅದಕ್ಕೆ ದಯವಿಟ್ಟು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರೆ, ತಮಗೆ ವಿನಂತಿ ಮಾಡ್ಕೊತೀವಿ, ಇದ್ರ ಬಗ್ಗೆ ತಾವು ಹೆಚ್ಚಿನ ಗಮನ ಹರಿಸಿ ಇದನ್ನು ಸೂಕ್ತವಾಗಿ ಅದನ್ನು ತನಿಖೆ ಮಾಡಿಸಿ ಅದು ಯಾರು ತಪ್ಪಿಸ್ತಾರದಾರ ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಒಂದು ವೇಳೆ ತಾವೇನಾರ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ಮಾದಿಗ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಘಟಕದ ವತಿಯಿಂದ ಹಳೆ ಎಲ್ಗೆ ಆಸ್ಪತ್ರೆ ಮುಂದೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತೀವಿ. ಸರ್, ಸೆಕ್ಯೂರಿಟಿ ಗಾರ್ಡ್ ಸರ್, ಡಾಕ್ಟರ್ ಬರೋದಲ್ಲ, ಇಲ್ಲಿ ಡಾಕ್ಟರ್ ಸತಿಗಿಲ್ಲ. ಅಲ್ಲಿ ಹೋಗಿ ಒಂದು ಸಲ ವ್ಯವಸ್ಥೆ ನೋಡಿರಿ. ಇವತ್ತು ಇವರೇನು ಡಾಕ್ಟರ್ಸ್ ಅದಾರಲ್ಲ, ಅಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ. ಅವ್ರಿಗೆ ಏನಾಗ್ಬಿಟ್ಟೈತಿ, ಎಲ್ಲ ಕಡೆ ಪ್ರೈವೇಟ್ ಹಾಸ್ಪಿಟಲ್ಲೇ ಮಾಡ್ಕೊಂಬಿಟ್ರೆ ತಮ್ಮ ವೈಯಕ್ತಿಕವಾಗಿ. ಹಂಗಾಗಿ ಅವ್ರು ಬಿಸ್ನೆಸ್ ಆಗ್ಬಿಟ್ಟೈತೆ. ಅವ್ರಿಗೆ ಇಲ್ಲಿ ಯಾಕೆ ಬೇಕು ಬಿಡು ಅಂತ, ಸರ್ಕಾರಿ ವೇತನ ಯಾಕೆ ಬೇಕು ಬಿಡು ಅಂತ ಅವರು ಆ ಲೆವೆಲ್ದಾಗ ಅದಾರ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ತೊಗೊಂಡು ಯಾರು ತಪ್ಪಿಸ್ತಾರದಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ಹೇಳ್ತೀವಿ.